ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 169ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ತನ್ನ ಕ್ರೂರವಾದ ವಿಧಿಯನ್ನು ಕೇಳಿದ ಸೀತೆಯು ತಕ್ಷಣವೇ ಪ್ರಜ್ಞಾಹೀನಳಾದಳು. ನಂತರ ಚೇತರಿಸಿಕೊಂಡ ಅವಳು ದೀನಳಾಗಿ ಅಳುತ್ತಾ, ನನ್ನ ಈ ಜೀವನವನ್ನು ಕೇವಲ ದುಃಖಗಳನ್ನು ಅನುಭವಿಸುವುದಕ್ಕಾಗಿಯೇ ಮಾತ್ರ ನನಗೆ ಕೊಡಲಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹಿಂದೆ ನಾನು ಯಾವ ಮಹಾ ಪಾಪವನ್ನೆಸಗಿರುವೆ? ರಾಮನು ನನ್ನನ್ನು ಹೀಗೆ ಬಹಿಷ್ಕರಿಸಲು ನಾನು ಯಾವ ಅಸಹಾಯಕ ಹೆಣ್ಣಿನ ವಿವಾಹವನ್ನು ಭಂಗಗೊಳಿಸಿರುವೆ? ನಾನು ನನ್ನ ಪತಿಯನ್ನು ವನವಾಸದಲ್ಲಿ ಶ್ರದ್ಧೆಯಿಂದ ಅನುಸರಿಸಿದೆ ಮತ್ತು ಅನೇಕ ಕಷ್ಟಗಳಲ್ಲೂ ಸಂತುಷ್ಟಳಾಗಿದ್ದೆ. ಲಕ್ಷ್ಮಣನೇ, ನಾನು ಇಲ್ಲಿ ಒಬ್ಬಳೇ ಹೇಗೆ ಉಳಿಯಬಲ್ಲೆ? ನನ್ನನ್ನು ಏಕೆ ತ್ಯಜಿಸಲಾಗಿದೆ ಎಂದು ಋಷಿಗಳು ಕೇಳಿದರೆ ನಾನು ಅವರಿಗೆ ಏನು ಹೇಳಲಿ? ನಾನು ಯಾವ ತಪ್ಪನ್ನು ಮಾಡಿರುವೆ? ನಾನು ಗಂಗೆಯಲ್ಲಿ ಮುಳುಗಿ ನನ್ನ ಜೀವವನ್ನು ಬಿಡಲು ಸಿದ್ಧಳಾಗಿರುವೆ. ಆದರೆ ನಾನು ಹಾಗೆ ಮಾಡಿದ್ದಲ್ಲಿ ರಾಮನ ವಂಶವು ಅಂತ್ಯಗೊಳ್ಳುವುದು. ಅದಕ್ಕಾಗಿ ನಾನು ಆ ಒಂದು ನಿರ್ಧಾರವನ್ನು ಕೈ ಎತ್ತಿಕೊಳ್ಳುವುದಿಲ್ಲ. ಸ್ವಲ್ಪ ಸಂಯಮಗೊಂಡಂತಹ ಸೀತೆಯು ಲಕ್ಷ್ಮಣನಿಗೆ, ನೀನು ಕೇವಲ ನಿನ್ನ ಕರ್ತವ್ಯದ ಪಾಲನೆ ಮಾಡುತ್ತಿರುವೆ ಎಂದು ನನಗೆ ತಿಳಿದಿದೆ. ನಾನು ನಿನ್ನನ್ನು ದೂಷಿಸುತ್ತಿಲ್ಲ. ನೀನು ಅಯೋಧ್ಯೆಗೆ ಹಿಂದಿರುಗಿ ನನ್ನ ಅತ್ತೆಯಂದಿರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸು ಹಾಗೂ ನನ್ನ ಪತಿಯ ಪಾದಗಳನ್ನು ಸ್ಪರ್ಶಿಸಿ ನನ್ನ ಈ ಸಂದೇಶವನ್ನು ದಯವಿಟ್ಟು ತಿಳಿಸು. ಓಹೋ ರಾಮರೇ, ನನ್ನ ಭಕ್ತಿಯು ವಿಚಲಿತವಾಗದೆ ನಿಮ್ಮ ಮೇಲೆಯೇ ಕೇಂದ್ರೀಕೃತವಾಗಿರುವುದು ನಿಮಗೆ ತಿಳಿದಿದೆ. ನಿಮಗೆ ನನ್ನ ಪಾತಿವ್ರತ್ಯದ ಬಗ್ಗೆಯೂ ತಿಳಿದಿದೆ. ನನ್ನಲ್ಲಿ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಎಂದೂ ನಿಮಗೆ ತಿಳಿದಿದೆ. ಆದರೆ ನೀವು ಅಪಕೀರ್ತಿಯ ಮತ್ತು ಅವಮಾನದ ಭಯದಿಂದ ನನ್ನನ್ನು ತಿರಸ್ಕರಿಸಿರುವಿರಿ. ರಾಮರೇ, ನನ್ನ ಪ್ರಭುವೆ, ನನ್ನ ಏಕೈಕ ಆಶ್ರಯದಾತನೇ, ನೀವು ಈ ರೀತಿ ಮಾಡಬಾರದಾಗಿತ್ತು. ನನ್ನ ಪ್ರಿಯಪತಿಯೇ, ನಾನು ತಪ್ಪಿತಸ್ಥಳಲ್ಲವೆಂದು ನನಗೆ ತಿಳಿದಿರುವುದರಿಂದ ನನ್ನ ದುರಾದೃಷ್ಟಕ್ಕೆ ನಾನು ದುಃಖಿಸುವುದಿಲ್ಲ. ಒಬ್ಬ ಪತಿವ್ರತಿಗೆ ತನ್ನ ಪತಿಯೇ ದೇವರು. ಆದ್ದರಿಂದ ನೀವು ಆದೇಶಿಸಿರುವುದು ಏನೇ ಆಗಿದ್ದರೂ ನೀವು ಅದನ್ನು ನನ್ನ ಹಿತದೃಷ್ಟಿಯಿಂದ ತೆಗೆದುಕೊಂಡಿರುವ ನಿರ್ಧಾರವೆಂದು ತಿಳಿಯುವ ನಾನು ಅದನ್ನು ಸ್ವೀಕರಿಸುತ್ತೇನೆ. ಅದಕ್ಕಾಗಿ ನಾನು ದೇಹತ್ಯಾಗ ಮಾಡಲು ಕೂಡ ಸಿದ್ಧಳಾಗಿದ್ದೇನೆ ಎಂದಳು. ಸೀತೆಗೆ ಪ್ರದಕ್ಷಿಣೆ ಬಂದ ಲಕ್ಷ್ಮಣನು ಗಂಗೆಯನ್ನು ದಾಟಿ ಅದರ ಆಚೆಯ ತೀರಕ್ಕೆ ಹೋದನು. ರಥವನ್ನೇರಿದ ಅವನು ಸೀತೆಯ ಕಡೆಯ ಬಾರಿ ನೋಡಬೇಕೆಂದು ತನ್ನ ತಲೆಯನ್ನು ತಿರುಗಿಸಿದನು. ಹಾಗೆ ಸೀತೆಯೂ ಕೂಡ ತನ್ನಿಂದ ದೂರ ಸಾಗುತ್ತಿದ್ದ ಲಕ್ಷ್ಮಣನನ್ನು ದುಃಖದಿಂದ ದಿಟ್ಟಿಸಿ ನೋಡಿದಳು. ನಂತರ ಯಾರ ರಕ್ಷಣೆಯೂ ಇಲ್ಲದೆ ಒಬ್ಬಂಟಿಯಾದ ಅವಳು ದುಃಖ ತಡೆಯಲಾಗದೆ ಅಳುತ್ತಾ ನೆಲಕ್ಕೆ ಕುಸಿದಳು. ಇತ್ತ ದುಃಖತಪ್ತನಾದ ಲಕ್ಷ್ಮಣನು, ಸುಮಂತ್ರನೇ, ತನ್ನ ಪ್ರಿಯ ಪತ್ನಿಯನ್ನು ಈಗ ತ್ಯಜಿಸಿರುವ ರಾಮನು ಎಂತಹ ವಿಪರೀತ ನೋವನ್ನು ಅನುಭವಿಸಬೇಕಾಗುತ್ತದೋ ಏನೋ. ಅಯ್ಯೋ, ರಾಕ್ಷಸರನ್ನು ಅತಿ ಕ್ರೋಧದಿಂದ ನಾಶ ಮಾಡಿದ ಅವನು ಕ್ರೂರ ವಿಧಿಯ ಹಿಡಿತದಲ್ಲಿ ಸಿಲುಕಿರುವ ಹಾಗೆ ತೋರುತ್ತಿದೆ. ತನ್ನ ತಂದೆಯ ಆದೇಶದ ಪ್ರಕಾರ ವನವಾಸದಲ್ಲಿದ್ದಾಗ ರಾಮನು ಅನುಭವಿಸಿದ ದುಃಖಕ್ಕಿಂತ ಅವನು ಈಗ ಅನುಭವಿಸುತ್ತಿರುವ ದುಃಖವು ಅಧಿಕವಾಗಿರುವುದಂತೆ ಕಾಣುತ್ತಿದೆ. ಲಕ್ಷ್ಮಣನ ಮಾತಿಗೆ ಪ್ರತ್ಯುತ್ತರಿಸಿದ ಸುಮಂತ್ರರು, ರಾಜಕುಮಾರನೇ, ಸೀತೆ ಅಥವಾ ರಾಮನ ಕಾರಣವಾಗಿ ಅತಿಯಾಗಿ ದುಃಖಿಸದಿರು. ರಾಮನು ತನ್ನ ಪತ್ನಿಯನ್ನು ತ್ಯಜಿಸಿ ತನ್ನ ಉಳಿದ ಜೀವನವನ್ನು ಆ ಅಗಲಿಕೆಯ ತೀಕ್ಷ್ಣ ವೇದನೆಯಲ್ಲಿ ಕಳೆಯಬೇಕಾಗುವುದೆಂದು ನಿನ್ನ ತಂದೆಗೆ ಬಹಳ ಹಿಂದೆಯೇ ತಿಳಿಸಲಾಗಿತ್ತು. ಲಕ್ಷ್ಮಣನೇ, ಈ ವಿಷಯವನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲವೆಂದು ನಾನು ನಿನ್ನ ತಂದೆಗೆ ವಾಗ್ದಾನ ಮಾಡಿದ್ದೆ. ಆದರೂ ರಾಮನ ದುರಾದೃಷ್ಟದ ಬಗ್ಗೆ ನೀನು ವಿಚಾರಿಸುತ್ತಿರುವುದರಿಂದ ನಾನು ನಿನಗೆ ಎಲ್ಲವನ್ನೂ ಹೇಳುವೆ. ನಾನು ನಿನ್ನ ತಂದೆಯ ಆಜ್ಞೆಯನ್ನು ಖಂಡಿತವಾಗಿ ಪಾಲಿಸಬೇಕು. ಆದರೆ ನಾನು ಮಾತನಾಡಲು ಪ್ರಚೋದಿತನಾಗಿರುವುದರಿಂದ ವಿಧಿಯು ಎಲ್ಲವನ್ನೂ ಮೀರಿರುವ ಹಾಗೆ ಗೋಚರವಾಗುತ್ತಿದೆ. ಆದರೆ ದಯವಿಟ್ಟು ಇದನ್ನು ಭರತ ಮತ್ತು ಶತ್ರುಘ್ನರಿಗೆ ಹೇಳದಿರು ಎಂದನು. ಆಗ ಲಕ್ಷ್ಮಣನು, ಸುಮಂತ್ರ, ದಯವಿಟ್ಟು ಎಲ್ಲವನ್ನು ಬಹಿರಂಗಪಡಿಸು ಎಂಬುದಾಗಿ ಕೇಳಿಕೊಂಡನು. ಆಗ ಸುಮಂತ್ರನು ಹೀಗೆ ಮುಂದಿನ ಕಥೆಯನ್ನು ಹೇಳಲಾರಂಭಿಸಿದನು. ರಾಜಕುಮಾರನೇ, ಒಮ್ಮೆ ಚಾತುರ್ಮಾಸ್ಯದಲ್ಲಿ ಮಾಡುವಂತಹ ತಪಶ್ಚರ್ಯಗಳನ್ನಾಚರಿಸಲೆಂದು ದೂರ್ವಾಸ ಮುನಿಗಳು ವಸಿಷ್ಠರ ಆಶ್ರಮಕ್ಕೆ ಬಂದರು. ಒಂದು ದಿನ ವಸಿಷ್ಠರನ್ನು ಭೇಟಿ ಮಾಡಲು ಬಂದ ಮಹಾರಾಜ ದಶರಥನು ವಸಿಷ್ಠರ ಬದಿಯಲ್ಲಿ ಕುಳಿತಿದ್ದ ದೂರ್ವಾಸ ಮುನಿಗಳನ್ನು
ಕಂಡು ಆ ಇಬ್ಬರು ಋಷಿಗಳನ್ನು ಗೌರವದಿಂದ ಪೂಜಿಸಿದನು. ಅದಕ್ಕೆ ಪ್ರತಿಯಾಗಿ ಮಹಾರಾಜ ದಶರಥನನ್ನು ಸ್ವಾಗತಿಸಿದ ಆ ಇಬ್ಬರು ಋಷಿಗಳು ಅವರೊಂದಿಗೆ ಕುಳಿತುಕೊಳ್ಳಲು ಅವನನ್ನು ಆಹ್ವಾನಿಸಿದರು. ಆಗ ದಶರಥ ಮಹಾರಾಜನು ತನ್ನ ಮತ್ತು ತನ್ನ ಪುತ್ರರ ಆಯುಷ್ಯದ ಬಗ್ಗೆ ಋಷಿಗಳಲ್ಲಿ ಕೇಳಿದನು. ಆಗ ಪ್ರತ್ಯುತ್ತರಿಸಿದ ದೂರ್ವಾಸ ಮುನಿಗಳು, ನನ್ನ ಪ್ರಿಯ ರಾಜನೇ, ಬಹಳ ಕಾಲದ ಹಿಂದೆ ದೈತ್ಯರು ದೇವತೆಗಳಿಂದ ಅತೀವವಾಗಿ ಪೀಡಿತರಾಗಿದ್ದಾಗ ದೈತ್ಯರಿಗೆ ರಕ್ಷಣೆಯ ಆಶ್ವಾಸನೆಯನ್ನು ನೀಡಿದ್ದ ಭೃಗುಮುನಿಗಳ ಪತ್ನಿಯ ಆಶ್ರಯವನ್ನು ಅವರು ಪಡೆದರು. ಇದನ್ನು ಕಂಡು ಕೋಪಗೊಂಡ ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ಸಾಧ್ವಿಯ ತಲೆಯನ್ನು ಕತ್ತರಿಸಿದನು. ಅದಕ್ಕೆ ಪ್ರತಿಯಾಗಿ ಭಗವಾನ್ ವಿಷ್ಣುವು ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟುವಂತೆ ಹಾಗೂ ಪತ್ನಿಯ ಅಗಲಿಕೆಯ ತೀಕ್ಷ್ಣ ವೇದನೆಯನ್ನು ಅನುಭವಿಸುವಂತೆ ಭೃಗುಮುನಿಗಳು ಶಪಿಸಿದರು ಎಂದರು. ಆದರೆ ತಮ್ಮ ಕೋಪವನ್ನು ಈ ರೀತಿಯಲ್ಲಿ ಹೊರಹಾಕಿದ ಭೃಗುಮುನಿಗಳು ಬಹಳ ಬೇಸರಗೊಂಡು ಅವರು ಪಶ್ಚಾತ್ತಾಪದಿಂದ ಭಗವಾನ್ ವಿಷ್ಣುವನ್ನು ಪೂಜಿಸಲು ಆರಂಭಿಸಿದಾಗ ಅವರಿಂದ ಸಂತುಷ್ಟನಾದ ಭಗವಂತನು ಋಷಿಗಳ ಶಾಪದ ಪರಿಣಾಮವನ್ನು ಸ್ವಯಂ ಪ್ರೇರಿತನಾಗಿ ಸ್ವೀಕರಿಸಲು ಒಪ್ಪಿಕೊಂಡನು. ಪ್ರಿಯ ದಶರಥನೇ, ಭಗವಾನ್ ವಿಷ್ಣುವು ನಿನ್ನ ಪುತ್ರನಾದ ರಾಮನಾಗಿ ಈ ಕಾರಣಕ್ಕಾಗಿ ಅವತರಿಸಿದ್ದಾನೆ. ಅವನು ಅಯೋಧ್ಯೆಯಿಂದ ಈ ಭೂಮಿಯನ್ನು 11,000 ವರ್ಷಗಳ ಕಾಲ ಆಳುತ್ತಾನೆ ಮತ್ತು ತನ್ನ ಪ್ರಿಯ ಪತ್ನಿಯಾದ ಜಾನಕಿಯ ಗರ್ಭದಿಂದ 2 ಪುತ್ರರನ್ನು ಪಡೆಯುತ್ತಾನೆ ಎಂದು ತಿಳಿಸಿದರು. ಸ್ನೇಹಿತರೆ, ರಾಮಾಯಣದ 169ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ. ದಿನನಿತ್ಯನೂ ನಾನು ಬಿಡ್ದಂಗೆ ಈ ಒಂದು ರಾಮಾಯಣದ ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದೆ ಮೊದಲಿಂದನೂ. ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಹಾಗೆ ಅದ್ರ ಜೊತೆಲಿ ಸ್ವಲ್ಪ ಮೊಬೈಲ್ ತುಂಬ ಹ್ಯಾಂಗ್ ಆಗ್ತಿದೆ, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಡೈಲಿ ವೀಡಿಯೋಸ್ನ ಹಾಕ್ತೀನಿ.